ವಿದ್ಯಾರ್ಥಿನಿ ವರ್ಷಿತಾ ಹತ್ಯೆಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಹೆದ್ದಾರಿಯನ್ನ ತಡೆದು ಬೃಹತ್ ಪ್ರೊಟೆಸ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿನಿ ವರ್ಷಿತಾ ಹತ್ಯೆಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಹೆದ್ದಾರಿಯನ್ನ ತಡೆದು ಬೃಹತ್ ಪ್ರೊಟೆಸ್ಟ್ ಮಾಡಿದ್ದಾರೆ. ಚಳ್ಳಕೆರೆ ಗೇಟ್ ಬಳಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹತ್ಯೆಯಾದಂತ ವರ್ಷಿತಾ ಸಾವಿಗೆ ನ್ಯಾಯ ಬೇಕು ಅನ್ನುವುದಾಗಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಯಲ್ಲಿ ಅವರಿಗೆ ಡಿಸಿ ವೆಂಕಟೇಶ್ ಅವರು ಇನ್ನು ಎಸ್ಪಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರ ಕಳ್ಕೊಂಡಂತ ಸಂದರ್ಭದಲ್ಲಿ ಒಂದು ಮನೆ ಬಾಗಿಲಿಗೆ ಬಂದ್ಬಿಟ್ಟು ಕೈ ಕಾಲು ಹಿಡಿದು ಈಗ ಅಧಿಕಾರಕ್ಕೆ ಬಂದು ಜಿಲ್ಲಾ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಧಿಕಾರ ಕಳ್ಕೊಂಡಂತ ಸಂದರ್ಭದಲ್ಲಿ ಒಂದು ಮನೆ ಬಾಗಿಲಿಗೆ ಬಂದ್ಬಿಟ್ಟು ಕೈ ಕಾಲು ಹಿಡಿದು ಈಗ ಅಧಿಕಾರಕ್ಕೆ ಬಂದು ಜಿಲ್ಲಾ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಧಿಕಾರ ಕಳ್ಕೊಂಡಂತ ಸಂದರ್ಭದಲ್ಲಿ ಒಂದು ಮನೆ ಬಾಗಿಲಿಗೆ ಬಂದ್ಬಿಟ್ಟು ಕೈ ಕಾಲು ಹಿಡಿದು ಈಗ ಅಧಿಕಾರಕ್ಕೆ ಬಂದು ಸದ್ಯ ಗಮನಿಸ್ತಾ ಇದ್ವಿ ನೋಡಿ. ವರ್ಷಿತಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಳ್ಳಕೆರೆ ಚಿತ್ರದುರ್ಗದ ಗೇಟ್ ಮುಂಭಾಗದಲ್ಲಿ ಎಲ್ಲರೂ ಕೂಡ ಅಲ್ಲಿನ ಸ್ಥಳೀಯರು, ಊರಿನವರು, ಇತರ ಸಂಘ ಸಂಸ್ಥೆಗಳು ಅವರೆಲ್ಲರೂ ಕೂಡ ಅಥವಾ ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ. ಜೊತೆಯಲ್ಲಿ ಆಗ್ರಹ ಮಾಡಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಬರಲೇಬೇಕು, ಸುಧಾಕರ್ ಅವರು ಆಗಮಿಸಲೇಬೇಕು ಅಂತಿದ್ರು. ಅವರು ಕೂಡ ಆಗಮಿಸಿದ್ದಾರೆ. ನಂತರದಲ್ಲಿ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋದಾಗಿ ಪಟ್ಟು ಹಿಡಿದಿದ್ರು. ಜೊತೆಲಿ ಪರಿಹಾರ ಬೇಕು ಈ ಕುಟುಂಬಕ್ಕೆ ಅನ್ನೋದು. ಸದ್ಯ ಈಗ ಪ್ರತಿಭಟನೆ ಸಾಗ್ತಾ ಇದೆ. ಸ್ಥಳಕ್ಕೆ ಸಚಿವ ಡಿ ಸುಧಾಕರ್ ಅವರು ಕೂಡ ಆಗಮಿಸಿದ್ದಾರೆ.